ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು 6 o'clock ಈ ಬ್ಲಾಗು ಕಂಟಿನ್ಯೂ ಆಗ್ತಾಯಿದೆ. ಪಾರ್ಟ್ 2 ಒನ್ ಡೇದಲ್ಲಿ ಪಾರ್ಟ್ 2 ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಲೆಂತ್ ಆಗಿಬಿಡುತ್ತೆ, ಕೆಲವೊಂದು ಹೇಳಬೇಕಾಗಿರುವಂಥ ವಿಷಯಗಳೆಲ್ಲ ಕಟ್ ಆಗ್ಬೋದು ಅಂತ ಹೇಳ್ಬಿಟ್ಟು 2 ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಒನ್ ಡೇದಲ್ಲಿ. ಓಕೆ, ಅಲ್ಲಿಂದ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದಮೇಲೆ ಸೊ ಬಾತ್ರೂಮ್ನಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡೆ. ಬಿಕಾಸ್ ಎಲ್ಲ ಇರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಶಾಂಪು ಎಲ್ಲ ಅಲ್ಲಿ ಹಾಕೋಕ್ಕಾಗಲ್ಲ, ಇಲ್ಲಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಆ್ಯಂಡ್ ಇದೇನು ಗೊತ್ತಿಲ್ಲ, ತಲೆಯಲ್ಲಿ ಗಿಡದ್ದು ಏನೋ ಬಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು 6 o'clock ಹೇಗಿರುತ್ತೆ ಇಲ್ಲಿನ ನೇಚರ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ? ಸೊ ನಾನು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ತಲೆ ಎಲ್ಲ ಸ್ವಲ್ಪ ಒರೆಸ್ಕೊಂಡೆ. ಬಟ್ ಆದರೂ ಸ್ವಲ್ಪ ನೀರೆಲ್ಲ ಇತ್ತು. ಹೇರ್ ಡ್ರೈಯರ್ ಯೂಸ್ ಮಾಡಬೇಕಾಗಿತ್ತು, ಬಟ್ ಆದರೆ ನಾನು ಯೂಸ್ ಮಾಡಲಿಲ್ಲ. ಬಿಕಾಸ್ ಅದು ಜಾಸ್ತಿ ಯೂಸ್ ಮಾಡಿದ್ರೆ ಹೇರ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇವಾಗ ಸೆನ್ಸಿಟಿವ್ ಇರೋದ್ರಿಂದ ನಮಗೆ ಎಷ್ಟು ನೆಸೆಸಿಟಿ ಅರ್ಜೆಂಟ್ ಇದ್ದರೆ ಮಾತ್ರ ಅದು ಯೂಸ್ ಮಾಡಬೇಕು. ಇಲ್ಲದೆ ಹೋದರೆ ಟೈಮ್ ಇತ್ತು ಅಂದರೆ ಆರಾಮ್ಸೆಯಾಗಿ ವಾತಾವರಣಕ್ಕೆ ಹೇರನ್ನು ನಾವು ಒಣಸ್ಕೋಬೇಕು. ಇಲ್ಲದೆ ಹೋದರೆ ಪ್ರತಿ ಸರ್ತಿ ಅದನ್ನೇ ಬಳಸೋದಾದರೆ ಹೇರು ತುಂಡಾಗುತ್ತೆ ಆ್ಯಂಡ್ ಹೊಟ್ಟಾಗುತ್ತೆ, ಹೇರ್ ಫಾಲ್ ಆಗುತ್ತೆ, ಹೇರು ಸ್ಟ್ರಾಂಗ್ ಇರೋದಿಲ್ಲ. ಸೊ ಇಷ್ಟೆಲ್ಲ ಆಗಿಬಿಡುತ್ತೆ. ಓಕೆನಾ? ಇನ್ನು ಕಲರ್ ಕೂಡ ಡ್ಯಾಮೇಜ್ ಆಗ್ಬೋದು, ವೈಟ್ ಹೇರ್ ಕೂಡ ನಮಗೆ ಬೆಳಿಬೋದು. ಸೊ ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಬಳಸಬೇಕಾದ್ರೆ ಮೀರಿ ಬಳಸಬಾರ್ದು, ಮಿತವ್ಯಯವಾಗಿ ಬಳಸಬೇಕು ಅನ್ನೋದೊಂದು. ಸೊ ಹಾಗಾಗಿ ನನಗೆ ಎಷ್ಟೋ ಜನ ಕೇಳ್ತಾ ಇದ್ರಿ, ನೀವು ಹೇರ್ಗೆ ಏನು ಬಳಸ್ತೀರಾ, ಯಾವ ರೀತಿಯಾಗಿ ನೀವು ಇದನ್ನು ಕೇರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ನೈಟು ಫೈರ್ ಕ್ಯಾಂಪ್ ಇರುತ್ತೆ. ಸ್ವಲ್ಪ ಇವಾಗ ವೈಟ್ ಕಲರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಕೆಲವೊಂದು ಫೋಟೋಸ್ಗಳು ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಹೋಗಿ ಚೇಂಜ್ ಮಾಡಿಕೊಂಡೆ. ಆಲ್ರೆಡಿ ಅವರೆಲ್ಲ ಅದೇ ಡ್ರೆಸ್ ಹಾಕ್ಕೊಂಡಿದ್ರು. ಸೊ ನೈಟು ಚೆನ್ನಾಗಿ ಬರಬೇಕು ಅಂದರೆ ವೈಟ್ ಕಲರ್ ಡ್ರೆಸ್ಸೇ ಹಾಕ್ಕೋಬೇಕು. ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಫೈರ್ ಕ್ಯಾಂಪ್ ತುಂಬಾ ಮುಖ್ಯ. ಹಾಗಾಗಿ ಸೊ ನೈಟು ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಆಲ್ರೆಡಿ ಅವರು ಡ್ರೆಸ್ ಹಾಕ್ಕೊಂಡಿದ್ರು, ನಾನು ಮಾತ್ರ ಹೋಗಿ ಚೇಂಜ್ ಮಾಡ್ಕೊಂಡು ಬಂದೆ. ಹೇಗೆ ಕಾಣಿಸ್ತಾ ಇದ್ದೀವಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀವಲ್ಲ? ಒಂಥರ ಹೊಸ ಲೋಕಕ್ಕೆ ಹೋದಾಗೆ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಾರಿ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಓಕೆನಾ? ಸೊ ನಮಗಂತೂ ಫುಲ್ ಖುಷಿ ಆಯಿತು. ನಾನು ಫೋಟೋಸ್ ಕೂಡ ತೆಗಿತಾ ಇದ್ದೀನಿ, ಅದ್ರ ಜೊತೆ ವಿಡಿಯೋಸ್ ಕೂಡ ಮಾಡ್ತಾ ಇದ್ದೀನಲ್ಲ. ಹಾಗಾಗಿ ಸೆಂಟ್ರಲ್ಲಿ ಸ್ಟ್ಯಾಚ್ಯೂ ಥರ ಬರ್ತಾಯಿದೆ. ಇನ್ನು ನಾವಂತೂ ಈ ರೀತಿ ರೆಡಿ ಆಗಿದ್ದೀವಿ. ಇನ್ನು ಬಾಯ್ಸ್ ಅಂತೂ ಏನು ಡ್ರೆಸ್ ಇರುತ್ತಲ್ಲ ಅವ್ರದ್ದು ಅದೇ ಹಾಕೋತಾರೆ, ಅವ್ರು ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬನ್ನಿ ಇನ್ನು ಅವ್ರು ಏನೇನು ಮಾಡ್ತಾಯಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಬರ್ರಿ. ಅಲ್ಲಿ ಗುಡ್ಡಿ ನೋಡು, ಅವ್ರಿಬ್ರು ನೋಡು. ಅಪ್ಪು ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ಆ್ಯಕ್ಚುಲಿ ನಾನು ನೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೆ. ಬಟ್ ಏನಂದರೆ ಸೊ ಫೈರ್ ಕ್ಯಾಂಪ್ ಇರೋದ್ರಿಂದ ಮತ್ತೆ ನಮ್ಗೆ ಈ ಚಾನ್ಸ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಈ ವೈಟ್ ಡ್ರೆಸ್ಸನ್ನು ಹಾಕ್ಕೊಂಬಂದಿದ್ದೀನಿ. ನನ್ನ ಮಗಳು ವೈಟು, ನನ್ನ ಮಗನೂ ವೈಟು. ಬಟ್ ಏನಂದರೆ ನಮ್ಮ ಯಜಮಾನ್ರು ಮಾತ್ರ ವೈಟ್ ಇಲ್ಲ. ಬಟ್ ಅವ್ರಿಗೆ ಹಾಕಿಸ್ಬೇಕು ಅಂದರೆ ದೊಡ್ಡ ಕಷ್ಟ. ಆದರೂ ಕೆಲವೊಂದು ಸಾರಿ ಕೇಳ್ತಿರ್ತಾರೆ.
ಬಟ್ ಕೆಲವೊಂದು ಸಾರಿ ಕೇಳಲ್ಲ. ಸೊ ಇಲ್ಲಿ ಕಾಡಂತೂ ಸಖತ್ತಾಗಿದೆ, ಪ್ಲೇಸ್ ಅಂತೂ ಸೂಪರು. ರೆಸಲ್ಟು ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ, ಬಟ್ ಇವತ್ತು ಫಸ್ಟ್ ಅಲ್ಲ, ಸೊ ನಾಳೆ ಕಂಪ್ಲೀಟಾಗಿ ರೂಮ್ ಹೆಂಗಿದೆ, ಸೊ ಇಲ್ಲಿನ ಊಟದ ವ್ಯವಸ್ಥೆ ಆ್ಯಂಡ್ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇನ್ನೂ ಊಟ ನಾವು ಮಾಡಿಲ್ಲ, ಬಟ್ ಈವ್ನಿಂಗು ಸ್ನ್ಯಾಕ್ಸ್ ತಿನ್ನಬೇಕಾಗಿತ್ತು, ಬಟ್ ಸ್ನ್ಯಾಕ್ಸ್ ಕೂಡ ತಿಂದಿಲ್ಲ. ಸ್ವಲ್ಪ ವಾಕ್ ಹೋಗ್ಬಿಟ್ಟು ಇಲ್ಲಿರುವಂಥ ಪ್ರಕೃತಿಯನ್ನು ಸವಿದು ಅದಾದಮೇಲೆ ನಾವು ಹೋಗಿ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. 7 o'clockಗೇನೋ ಊಟ ರೆಡಿ ಆಗುತ್ತೆ. ಅದಕ್ಕಿಂತ ಮುಂಚೆ ಚೆನ್ನಾಗಿ ವಾತಾವರಣ ನೋಡಬೇಕು. ಸಿಕ್ಕಾಪಟ್ಟೆ ನನಗಂತೂ ತುಂಬ ಇಷ್ಟ ಆಯಿತು. ದೊಡ್ಡ ದೊಡ್ಡ ಮರಗಳು ಆ್ಯಂಡ್ ಇನ್ನೂ ಇಂಪ್ರೂವ್ಮೆಂಟ್ ಆಗೋದಿದೆ. ಅಂದರೆ ವರ್ಷ ಇದ್ದಾಗಿರಲ್ಲ, ಡಿಫ್ರೆಂಟ್ ಆಗಿದ್ದೇ ಇರುತ್ತೆ. ಸೊ ಬನ್ನಿ ಕಂಪ್ಲೀಟಾಗಿ ಎಲ್ಲ ಕಡೆ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ. ಯಾಕೋ ನಿಂತಿರಲ್ಲ, ಸಾಕಾಯ್ತಾ? ಸುಮ್ಮನೆ ಹೋಗೋದಂದ್ರೆ ಎಲ್ಲಿ ಹೋಗೋದಿದು? ಹಾಂ ಸಾಕಪ್ಪ ನನಗರೆ, ಮತ್ತೀರಾ ಹೆಚ್ಚಿಗೆ ವರ್ಷ ಆಯ್ತು. ಇವತ್ತು ಗೊತ್ತಾ ಸರಿ ನೋಡ್ಕೊತ ಬಾ ನೋಡು. ಇದು ಎದ್ರ ಗಿಡ ರೀ? ಇದು ಎಲ್ಲಿ ನೋಡ್ತೀವಿ ಇದೇ ಕಾಣಿಸ್ತಿಲ್ಲ. ಇದು ಎದ್ರ ಗಿಡ? ಇದು ಭಾಳ ಇವೆಯವ ಇಲ್ಲಿ. ಎದ್ರ ರೀ? ಹಾಂ, ಇದು ಎದ್ರದ್ದು? ಎಲ್ಲಿನೋ ಕಾಯಿನೋ ಔಷಧಿನೋ? ಟೂ ಅಲ್ಲೇ ನಿಮ್ಮ ಪಪ್ಪ ಹೇಳಿ ಟೂ ಇದ್ರ ಓರಿ. ಒಂದು ಫೋಟೋ ತೆಗಿ ಸತೀಶ್ ನಮ್ದು. ಇಲ್ಲ ಕರ್ಕೊಂಡು ಸಿನ್ನು ಸ್ಮೈಲ್ ಕೊಡು. ತ್ರೀನು ಸ್ಮೈಲ್ ಕೊಡವ. ಕುಂದ್ರಪ್ಪ, ಚಪ್ಪಲ್ ಹಾಕೊಂಡು ಕುಂದ್ರಿ ನೀಟಾಗಿ. ನಮ್ಮಿದು ನಮ್ಮನ್ನು ಕೊಡ್ತೀವಿ ಸತೀಶ್. ಮುಸರ್ಕ ಈ ಕಡೆ ಹೋಗ್ಬೋದು. ಇದು ಎಲಿ ಪುಡಿ ಮಾಡ್ತಾರ? ಹೂವು ಪುಡಿ ಮಾಡ್ತಾರ? ಎಲಿ ಪುಡಿ ಮಾಡ್ತಾರ? ಹೂವು ಪುಡಿ ಮಾಡ್ತಾರೆ? ಕಾಫಿ ಯಾಕಂದ್ರೆ ಇದೇನೋ ಐತಿ. ಹಾಂ ಹಾಂ, ಕೈ ಐತಿ. ಬಾಪು
लेके जाना और बन जाएगा और मुझे बनाना ಬ್ಯಾಟ್ರಿ ಲೋ. ನನ್ನ ಮೊಬೈಲ್ ಹದಗೆಟ್ಟು ಹೈದ್ರಾಬಾದ್ ಆಗ್ಯದ. ಇನ್ನೊಂದು ಹಾಕ್ಲೆ. ಸಾಕ್ರಿ, ಅಷ್ಟು ಒಬ್ಬಳೆ ಹಾಕ್ತೀರೇನು? ಸ್ವಲ್ಪ ಸ್ವಿಚ್ ಆನ್ ಮಾಡಿರಿ, ಅದು ಚಾಲು ಮಾಡಿರಿ. ಕಾಫಿ ಪೌಡರ, ಇದು ಶುಗರ, ಅದು ಕಾಫಿ ಪೌಡರ್, ಇದು ಗುಡ್ವೇದವರು ಟೀ, ಇದು ಸನ್ರೈಸ್. ಎರಡದ ಒಂದು ಹಾಕ್ರಿ, ಮತ್ತು ಎರಡು ಹಾಕ್ಬಿಟ್ರಿ. ಲೈಟ್ ಆನ್ ಮಾಡಿರಿ, ಸ್ವಿಚ್ ಆನ್ ಮಾಡಿರಿ. ಯಾವ ಸ್ವಿಚ್ ನೋಡಿ ಚಾಲು ಆಗಿರ್ತೀರಿ. ಇದಕ್ಕೇನು ಲೈಟ್ ಗಿಟ್ ಏನೂ ಬೀಳಲ್ಲ. ಒಳಗೆ ತಾನೇ ಹೀಟ್ ಆಯ್ತು. ಡೈರೆಕ್ಟ್ ಅದೇನು ರೀ? ಒಂದು ಹಾಕಿರಿ, ಇದು ಹಾಕ್ರಿ, ಅದು ಹೇಳ್ರಿ. ಅದ್ರದಾಗ ಒಂದು ಹೀಟ್ ಆಗ್ಯದ್ರಿ. ಟೀ ಮಾಡಿಸ್ಲತ್ತೀನಿ. ಒಂದು ಹಾಕಿರಲ್ರಿ? ಇದು ಹಾಕಿಲ್ಲ. ಹಾಕ. ಏನು ಮಾಡ್ತೀರ ಒಟ್ಟಿನಲ್ಲಿ ಏನಾರ ಒಂದು ಮಾಡಿಕೊಡಿ. ಸಕ್ರೆ ಒಂದು ಹಾಕಿರೇನು? ಸಾಕು ಬಿಡ್ರಿ, ತಳಗೆ ಚೆಲ್ಲಿರಲ್ಲ ಅರ್ಧ. ಚೆನ್ನಾಗಿ ಅದು ಕುದಿಬೇಕು. ಕುದ್ಮೇಲೆ ಇದ್ರೊಳಗಡೆ ಸೋಸಿ ನನಗೆ ಹಾಕ್ಕೊಡ್ರಿ. ಇನ್ನೂ ಮಾಡಿಲ್ಲ ಪಪ್ಪ. ಹೌದಲ್ರಿ, ಖರಾಬ್ ಗಿರಾಬ್ ಆಗೈತೆ. ಇಲ್ಲಿ ಬಟನ್ ಗಿಟನ್ ಆಯ್ತೇನ್ರಿ ಇದಕ್ಕೆ ಮೇಲಿಂದ? ಹೊಸದಿಲ್ಲ, ಹಂಗೆ ಕುಡಿಯಲ್ಲ. ಅಂತೂ ಇಂತೂ ಟೀ ಮಾಡ್ದು. ಹೆಂಗಾಗ್ಯದಾನ ಯಾಕೋ ಭಾಳ ನೀರು ಹಾಕಿ ಅನಿಸ್ಲ. ನೀರೇ ಹಾಕಿ, ನೀರು ಭಾಳ ಹಾಕಿನ ಹಾಲೇ ಮಕ್ಕಳು ಹಾಕಿನ. ಹೋಗ್ಬರ್ಲಿ, ಆಯಿತು ಬಾ. ಬಾರ ಇವ್ರು ಸಕಟ್ ಆಡ್ಬಾ, ಆಟ ಆಡ್ಬಾ. ಇಲ್ಲಿ ಕಮ್ಮಿದ ಏನು ತಪ್ಪು. ಅದಕ್ಕೆ ಇನ್ನೊಂದು ಹಾಕ್ಲಿ ಅಂತ ಕೇಳಿ, ಬ್ಯಾಡ ನೀ ಕುಯ್ಕಿದೆಲ್ಲ ಕರೆಕ್ಟಾಗ್ಯದ. ಹಾಕು ಅದು ಒಂದು ಕಪ್ಪಿಗೆ ಒಂದೇ ಶುಗರ್ ಕರೆಕ್ಟ್ ಅದದು. ಇದು ಒಂದು ಹಾಕಿನಿ, ಅದೊಂದು ಹಾಕಿನಿ. ಫ್ರೆಂಡ್ಸ್, ಟೀ ಮಾಡಿಕೊಟ್ರು, ಟೀ ಕುಡಿದೆ. ಅದಾದಮೇಲೆ ಇನ್ನೂ 10 o'clock ತನಕ ಊಟ ಇದ್ದೇ ಇರುತ್ತೆ. ಇನ್ನು ಅಷ್ಟೊತ್ತಿಗೆ ಮೇಲ್ಗಡೆ ಹೋಗಿ ಏನೇನು ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಪ್ಪುಗೆ ಕರ್ಕೊಂಡು ಹೋಗಿದ್ದೆ. ಬಟ್ ಇಲ್ಲಿ ಎಲ್ಲ ಥರದ ಗೇಮ್ ಇದೆ. ಸೊ ಚೆಸ್ ಇದೆ, ಕ್ಯಾರಮ್ ಇದೆ, ಟೆನ್ನಿಸ್ ಇದೆ. ಆ್ಯಂಡ್ ಇದು ಯಾವ ಗೇಮ್ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಗೊತ್ತಿತ್ತು ಅಂದರೆ ನೀವು ನನಗೆ ತಿಳಿಸಿ, ಓಕೆನಾ? ಸೊ ಇದು ಯಾವ ಗೇಮು ಅಂತ ಕೂಡ ನನಗೆ ಗೊತ್ತಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಆಡಿರೋದು ಇದು ಇವಾಗಲೇ. ಯಾವತ್ತೂ ಆಡಿಲ್ಲ. ನಮಗೆ ಈ ಥರದ್ದು ಸಿಚುವೇಶನ್ ಕೂಡ ಆಡೋದು ಬಂದೇ ಇಲ್ಲ.
ಈ ಕ್ಯಾರಮು, ಚೆಸ್ಸು, ಕೆಲವೊಂದು ಹಾಕಿ ಗೇಮು ಇದೆಲ್ಲ ಆಡಿದ್ದೀನಿ. ಬಟ್ ಇದೇನು ಆಡಿಲ್ಲ ನಾನು, ಅದು ಎರಡೇ ಆಡಿರೋದು. ಬಟ್ ನೋಡಿದೆ ಮೇಲ್ಗಡೆ ಏನೇನಿದೆ, ಏನೇನು ಆಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡಿದೆ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಆಡ್ಸೋಣ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಆಟ ಆಡಿಸ್ದೆ. ಬಟ್ ಎಲ್ಲ ಆಟ ಆಡಿದ್ವಿ, ಆಲ್ಮೋಸ್ಟ್ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಎಲ್ಲನೂ ಆಟ ಆಡಿದ್ವಿ. ಬಟ್ ಅಪ್ಪುಗೆ ಇದು ತುಂಬಾ ಇಷ್ಟ ಆಯ್ತಂತೆ. ಸೊ ಚೆನ್ನಾಗಿದೆ ಒಂಥರ. ನಾನು ಫಸ್ಟ್ ಟೈಮ್ ಮಾಡಿರೋದು. ಸೆಂಟ್ರಲ್ಲೇ ಬಾಲ್ ಇಟ್ಬಿಟ್ಟು ವೈಟ್ ಒಬ್ಬರನ್ನ ಆರಿಸ್ಕೊಳ್ತಾರೆ, ಯೆಲ್ಲೋ ಕಲರ್ ಒಬ್ಬರು ಆರಿಸ್ಕೊಳ್ಳೋದು. ಬಾಲು ಯಾರ ಕಡೆ ಹೋಗುತ್ತೋ ಅವರು, ಇವಾಗ ನಾನು ವೈಟ್ ಹಿಡ್ಕೊಂಡೆ ಅಂತಂದರೆ ವೈಟಿಂದ ನಾನು ಪುಷ್ ಮಾಡಬೇಕು, ವೈಟ್ ಕಡೆ ಹೋಗಿ ಹಾಕಬೇಕಲ್ವ. ಬೌಲಲ್ಲಿ ಈ ಥರ ರೌಂಡ್ ಸರ್ಕಲ್ ಥರ ಇರುತ್ತೆ, ಅದರೊಳಗಡೆ ಒಯ್ದು ಹಾಕಬೇಕು. ಆವಾಗ ವಿನ್ ಆದಾಗೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪು ನಾವು ಆಟ ಆಡಿದ್ವಿ ಆಲ್ಮೋಸ್ಟು. ಬಟ್ ಏನಂದರೆ ಒಳಗಡೆ ಒಂದೊಂದು ಪೀಸ್ ಕಟ್ಟಾಗಿಬಿಟ್ಟಿತ್ತು, ಅದು ಆಡಿ ಆಡಿ ಕಟ್ಟಾಗಿತ್ತು ಅಂತ ಅನಿಸುತ್ತೆ. ಸೊ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಇನ್ನು ಅದಾದಮೇಲೆ ಇಲ್ಲಿ ಜಿಮ್ ಎಲ್ಲ ಇದೆ ನೋಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಇದೆ. ಇದು 5 kgದೇನೋ 10 kgದೇನೋ. ಅಪ್ಪು 2 ಎತ್ಬಿಟ್ಟ. ನಾನೆಲ್ಲಿ ಕೈಯಿಂದ ಜಾರಿ ಕೆಳಗಡೆ ಬಿದ್ದರೆ ಪರ್ಸಿ ಎಲ್ಲ ಇರುತ್ತಲ್ಲ ಅದೆಲ್ಲ ಒಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಇಡುವಪ್ಪ ಅಂತ ಹೇಳಿದೆ. ಅಂದ್ರೂ ಅವನಿಗೆ ಎಲ್ಲನೂ ಟಚ್ ಮಾಡಬೇಕು, ಎಲ್ಲನೂ ಎತ್ತಿ ಒಂದು ಸಾರಿ ಆಡಬೇಕು ಅನ್ನೋದು ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲನೂ ಆಟ ಆಡಿಸಿದ್ದೀನಿ. ಇದು ಚೆಸ್ ಫಿಟ್ ಆಗೋದಕ್ಕೋಸ್ಕರ ಇದು ಏನು ಎಕ್ಸಸೈಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಏನಂದರೆ ನಾನು ಕೂಡ ಪುಷ್ ಮಾಡಿದೆ, ಬಟ್ ನನಗೆ ಅಷ್ಟೊಂದು ಬರಲೇ ಇಲ್ಲ. ಯಾಕಂದರೆ ಇದೆಲ್ಲ ಹೆವಿ ಇರುತ್ತೆ, ತುಂಬ ಸ್ಟ್ರಾಂಗ್ ಇರೋರು ನಡೆಯುತ್ತೆ. ಇವಾಗ ಸಡನ್ನಾಗಿ ಬಂದುಬಿಟ್ಟು ನಾವು ಆಡ್ತೀವಿ ಅಂತಂದರೆ ಸೊ ಮಾಡೋಕ್ಕಾಗಲ್ಲ. ಬಿಫೋರ್ ಒಂದು 3 ಡೇಸ್ ಆದ್ರೂ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಇರಬೇಕು, ಆವಾಗ ನೀಟಾಗಿ ಆಡ್ಬೋದು. ಕೆಲವೊಂದು ಸೈಕಲೆಲ್ಲ ಇತ್ತು, ಅದು ಕೂಡ ಆಟ ಆಡಿದ್ದೀವಿ. ಇನ್ನಿದು ಎರಡೂ ಟ್ರೈ ಮಾಡಿದ್ವಿ, ಬಟ್ ಏನೋ ಗೊತ್ತಿಲ್ಲ, ಲಾಕ್ ಆಗಿತ್ತು ಅಂತ ಅನಿಸುತ್ತೆ. ಅದು ಲಾಕ್ ಓಪನ್ ಆಗಲಿಲ್ಲ. ಎಷ್ಟೋ ಟ್ರೈ ಮಾಡಿದ್ವಿ, ಬಟ್ ಆದರೂ ಕೂಡ ಸರಿಯಾಗಿ ಬರಲಿಲ್ಲ. ಸೊ ಇದು ಟ್ರೈ ಮಾಡಿದ್ವಿ, ಇದು ಚೆನ್ನಾಗಿತ್ತು, ಒಂಥರ ತುಂಬ ಚೆನ್ನಾಗಿತ್ತು. ನಾನು ಕೂಡ ಒಂದು 15 ನಿಮಿಷ ತನಕ ಹೊಡೆದಿದ್ದೀನಿ. ಸೈಕಲ್ ಹೊಡಿತೀವಲ್ಲ ಸೇಮ್ ಅದೇ ಥರನೇ, ಮುಂದೆ ಹೋಗಲ್ಲ ಅಷ್ಟೇ. ಒಂದು ಸ್ಪೀಡಲ್ಲಿ ಕೂಡ ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿತ್ತು. ಒಂಥರ ಫಸ್ಟ್ ಟೈಮ್ ನಿಂತಾಗ ಎಲ್ಲಿ ಬೀಳ್ತೀವಿ ಅನ್ನೋದೊಂದು ಫೀಲ್ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಸ್ಮೂತಾಗಿ ಬಂದುಬಿಡುತ್ತೆ, ಈಸಿಯಾಗಿ ನಾವು ಅದನ್ನು ಪೈಡಲ್ ಥರ ತುಳಿಬೋದು. ಬಟ್ ಇದಕ್ಕೇನಂತಾರೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಬಟ್ ಆಲ್ಮೋಸ್ಟ್ ನಾವು ಎಲ್ಲನೂ ಕೂಡ ಆಟ ಆಡಬೇಕು ಅಂತ ಹೇಳಿಬಿಟ್ಟು ಬಂದಿರೋದು. ಯಾವುದು ಬರಲ್ವೋ ಅದು ನಾವು ಮುದ್ದಾಮ ಹೋಗಿ ಆಟ ಆಡ್ತೀವಿ. ಯಾವುದು ಒಂದು ಕೂಡ ಬಿಟ್ಟಿಲ್ಲ ನಾವು ಗೇಮ್, ಎಲ್ಲನೂ ಆಟ ಆಡಿದ್ದೀವಿ. ತುಂಬ ಚೆನ್ನಾಗಿದೆ. ರಿಸಲ್ಟ್ ಬಂದುಬಿಟ್ಟು ಕಾಫಿ ಗ್ರೋ ರಿಸಲ್ಟ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ನೀವು ಕೂಡ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಬಂದರೆ ಈ ರಿಸಲ್ಟನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ವೆಲ್ಕಮಿಂದ ಹಿಡಿದು ನಮಗೆ ಡ್ರಿಂಕ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ನೈಟು ಡಿನ್ನರ್ ಕೂಡ ರೆಡಿ ಮಾಡಿದ್ದಾರೆ. ಬಟ್ ನಾವಿನ್ನೂ ಟೇಸ್ಟ್ ಮಾಡಿಲ್ಲ ಅಷ್ಟೇ. ಬಟ್ ಎಲ್ಲ ಚೆನ್ನಾಗಿದೆ. ಗೇಮ್ಸ್, ಮಕ್ಕಳ ಗೇಮ್ಸ್ ಆಗಿರ್ಬೋದು, ಇವಾಗ ದೊಡ್ಡವ್ರ ಗೇಮ್ಸ್ ಆಗಿರ್ಬೋದು. ನೀವು ಜಿಮ್ ಮಾಡ್ತೀರಂದ್ರೂ ಕೂಡ ಅದು ಕೂಡ ಇದೆ. ಓಕೆ. ಇನ್ನು ಮಾರ್ನಿಂಗ್ ಕೂಡ ಕೆಲವೊಂದು ಗೇಮ್ಸ್ ಎಲ್ಲ ಇದೆ ಅಂತ ಅನ್ಕೋತೀನಿ. ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ, ನೈಟ್ ಗೊತ್ತಾಗುತ್ತೆ. ಸೊ ನಾನು ಇದನ್ನು ಎತ್ತಿ ನೋಡಿದೆ, ತುಂಬ ವೆಯ್ಟ್ ಇತ್ತು. ಬಟ್ ನಮ್ಮ ಕೈಲಿ ಆಗಲ್ಲ ಬಿಡಿ, ಇದೆಲ್ಲ ಹೆವಿ ಇರುತ್ತೆ. ಇನ್ನು ಅಂತೂ ಇಂತೂ ಅಪ್ಪು ಮೇಲ್ಗಡೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ನಲ್ಲ, ಅವನಿಗೆ ಫೈನಲಿ ತೋರಿಸ್ದೆ. ಸೊ ಎಲ್ಲನೂ ಅವನಿಗೆ ತುಂಬಾ ಇಷ್ಟ ಆಯಿತು. ಇನ್ನು ಡಿನ್ನರ್ ಹೆಂಗಿದೆ, ಊಟಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸೊ ಇವತ್ತು ನೈಟಿಗೆ ಅಂತ ಹೇಳಿಬಿಟ್ಟು ಅವರು ಫಸ್ಟಿಗೆ ಜಾಮೂನ್ ಇಟ್ಟಿದ್ದರು. ಜಾಮೂನ್ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ. ಫಸ್ಟಿಗೆ ಒಂದು ಜಾಮೂನ್ ಟೇಸ್ಟ್ ಮಾಡಿದೆ. ಕೆಲವೊಬ್ಬರು ಸ್ವೀಟ್ ತಿನ್ನೋರು ಇರ್ತಾರಲ್ವ, ಸೊ ಅವರಿಗೋಸ್ಕರ. ಕೆಲವೊಬ್ಬರು ತಿನ್ನಲ್ಲ, ಕೆಲವೊಬ್ಬರು ತಿಂತಾರೆ ಅಷ್ಟೇ. ತಂದೂರಿ ರೊಟ್ಟಿ ಮಾಡಿದರು, ಕುಲ್ಚಾ ಅಂತೀವಲ್ವ ಅದು. ಆ್ಯಂಡ್ ಅದ್ರ ಜೊತೆಗೆ ಮತ್ತು ಸ್ವೀಟ್ ಬೇಬಿ ಕಾರ್ನ್ ಬರುತ್ತಲ್ಲ, ಅದು ಕೂಡ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಇದು ಮಾತ್ರ ಚಿಕನ್ನು. ಯಾರು ತಿಂತೀರೋ ಅವರು ಇಲ್ಲಿಂದನೇ ಟೇಸ್ಟ್ ನೋಡಿಬಿಡಿ. ಯಾಕಂದರೆ ನಾನು ತಿನ್ನೋನಲ್ವ, ಹಾಗಾಗಿ ಸ್ಮೆಲ್ ಕೂಡ ನೋಡಲಿಲ್ಲ. ಆ್ಯಂಡ್ ಚಿತ್ರಾನ್ನ ಮಾಡಿದರು. ಅದ್ರ ಜೊತೆಗೆ ಮತ್ತು ಇದು ಚಿತ್ರಾನ್ನ ಆ್ಯಂಡ್ ವೈಟ್ ರೈಸು ಮತ್ತು ಸಾಂಬಾರು. ಒಬ್ಬೊಬ್ರು ಚಿತ್ರಾನ್ನ ಇಷ್ಟಪಡ್ತಾರೆ, ಕೆಲವೊಬ್ಬರು ವೈಟ್ ರೈಸು ಸಾಂಬಾರು.
ಬೇಳೆ ಸಾರು ಆ್ಯಂಡ್ ಅದು ನೀರದು ಹಾಕಿಬಿಟ್ಟು ಮಾಡಿದರು. ಚೆನ್ನಾಗಿತ್ತು. ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ. ಸೊ ಯಾಕಂದರೆ ಅಲ್ಲಿ ವಿಡಿಯೋ ನಂದು ಫುಲ್ ಸ್ಟೋರೇಜ್ ಆಗಿಬಿಟ್ಟಿತ್ತು ಮೊಬೈಲು, ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಊಟ ಆಯಿತು, ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ವಾಕ್ ಕೂಡ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಹಾಗಾಗಿ ತುಂಬ ಟಯರ್ಡ್ ಆಗ್ತಾಯಿದೆ, ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.